ಹ್ಯಾವ್ ಟು ಹ್ಯಾವ್ ಸಮಥಿಂಗ್. ಏನೋ ಅಂದ್ರೆ ಡಾಕ್ಟರ್, ಈಗ ತಿಂಡಿ ಎಷ್ಟು ಗಂಟೆಗೆ ತಿನ್ನಬೇಕು, ಮಧ್ಯಾಹ್ನದ ಊಟ ಎಷ್ಟು ಗಂಟೆಗೆ, ರಾತ್ರಿ ಊಟ ಎಷ್ಟು ಗಂಟೆಗೆ? ಇಟ್ ಡಿಪೆಂಡ್ಸ್ ಟು ಪರ್ಸನ್. ಆ ಥರ ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಬಟ್ ಇಟ್ಸ್ ಬೆಟರ್, ಈಗ 9 o'clock ಟಿಫಿನ್ ಮಾಡಿದ್ರೆ ಅಟ್ಲೀಸ್ಟ್ ಬೈ 1 o'clock ಫಿನಿಶ್ ಯೋರ್ ಲಂಚ್. ಬಿಕಾಸ್ ಬಾಡಿಗೆ ಫಾರ್ ದ ಡೈಜೆಷನ್ ಆಫ್ ದಿ ಫುಡ್ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ದೆನ್ ಅಟ್ 4 o'clock ಯು ಕ್ಯಾನ್ ಹ್ಯಾವ್ ಯೋರ್ ಸ್ನ್ಯಾಕ್ಸ್ ಆರ್ ಯಾವುದಾದ್ರು ತಿನ್ಬೋದು. ಅಟ್ಲೀಸ್ಟ್ ಬೈ 8 to 9 o'clockಗೆ ನೀವು ಡಿನ್ನರ್ ಮುಗಿಸ್ಬಿಡಿ. ಸೊ ಅಷ್ಟು, ಬಿಕಾಸ್ ನೀವು 10:30, 11 o'clock ಊಟ ಮಾಡಿದ್ರೆ ಏನಾಗುತ್ತೆ, ಊಟ ಮಾಡಿದ ತಕ್ಷಣ ಜಾಸ್ತಿ ಜನ ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಂಡ್ಬಿಡ್ತಾರೆ. ಸೊ ಇಮಿಡಿಯೇಟ್ಲಿ ಮಲ್ಕೊಂಡ್ಬಿಡೋದ್ರಿಂದ ಕೂಡ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ. ಸೊ ನಾವು ತಿಂದಿದ್ದು ಊಟ ಮತ್ತೆ ವಾಪಸ್ ಕುತ್ತಿಗೆ ತನಕ ಬರ್ತಾ ಇದೆ, ಇಲ್ಲಿ ತನಕ ಬರ್ತಾ ಇದೆ, ಇಲ್ಲಿಂದ ಉರಿತಾ ಇದೆ ಅಂತ ಹೇಳ್ತಾರೆ. ಸೊ ಕರೆಕ್ಟಾಗಿ ಡೈಜೆಷನ್ ಅದು ಒಳಗಡೆ ಹೋಗಿ ಇಟ್ ಇಸ್ ಅ ಪ್ರಾಸೆಸ್. ಅದು ಥ್ರೂ ಡಿಸೆಂಡಿಂಗ್ ಪ್ರಾಸೆಸ್ಸಿಂದ ಇಟ್ ಹ್ಯಾಸ್ ಟು ಗೋ ಟು ದ ಇಂಟೆಸ್ಟೈನ್. ಸೊ ನೀವು ಕರೆಕ್ಟಾಗಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಅನ್ನೋದು ಇಟ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ದ ಫುಡ್ ಟು ರೀಗರ್ಜಿಟೇಟ್. ಸೊ ಆ ಥರ ಮಾಡಿದೆ. ಆಫ್ಟರ್ ಈಟಿಂಗ್ ಹ್ಯಾವ್ ಅ ಗುಡ್ ವಾಕ್. ಆಫ್ಟರ್ 10 to 20 minutes ಸ್ವಲ್ಪ ಒಂದು ಶಾರ್ಟ್ ವಾಕಿಗೆ ಹೋಗಿ ಆ ಥರ ಮಾಡಿ ಒಂದು ಬಯೋಲಾಜಿಕಲ್ ಕ್ಲಾಕ್, ನಮ್ಮ ಬಾಡಿಗೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಅನ್ನೋದು ಸೆಟ್ ಮಾಡಿಕೊಂಡ್ರೆ ಆ ಟೈಮಿಗೆ ಕರೆಕ್ಟಾಗಿ ನೀವು ಊಟ ಮಾಡಿದ್ರೆ, ಸೊ ಯಾವ ಆ್ಯಸಿಡ್ಸ್ ನಿಮಗೆ ಸ್ಟಮಕಲ್ಲಿ ಸೆಕ್ರೇಟ್ ಆಗುತ್ತೆ, ಆ್ಯಸಿಡ್ಸ್ ನಿಮಗೆ ಕರೆಕ್ಟಾಗಿ ಸೆಕ್ರೇಟ್ ಆದರೆ ಗ್ಯಾಸ್ಟ್ರಿಕ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ. ಬಿಕಾಸ್ ಗ್ಯಾಸ್ಟ್ರಿಕಲ್ಲಿ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ, ದೆರ್ ಇಸ್ ಎಕ್ಸೆಸ್ ಪ್ರೊಡಕ್ಷನ್ ಆಫ್ ಆ್ಯಸಿಡ್. ಸೊ ನೀವು ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂತಂದರೆ, ಇಫ್ ದ ಪ್ರೊಡಕ್ಷನ್ ಆಫ್ ದ ಆ್ಯಸಿಡ್ಸ್ ಇಸ್ ಮೋರ್, ಇಟ್ ಮೇ ಕಾಸ್ ಬರ್ನಿಂಗ್ ಇನ್ ಯೋರ್ ಸ್ಟಮಕ್. ಸೊ ಟೈಮ್ ಟು ಟೈಮ್ ಊಟ ಮಾಡೋದು ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಎಷ್ಟು ಚೇಂಜಸ್ ಮಾಡ್ಕೋಬೇಕು, ಏನೇನು ಮಾಡ್ಕೋಬೇಕು ಅಂತ ನೋಡಿಕೊಂಡು ಇಫ್ ಯು ಟೇಕ್ ಕೇರ್, ದೆರ್ ಇಸ್ ಡೆಫಿನೆಟ್ಲಿ ಅ ಸೊಲ್ಯೂಷನ್ ಫಾರ್ ಗ್ಯಾಸ್ಟ್ರಿಕ್ ಆ್ಯಂಡ್ IBS. ಏನು ಡಾಕ್ಟರ್, ಈಗ IBS ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದು ಇಂತಹ ಫುಡ್ಡನ್ನು ತಿನ್ನಲೇಬಾರ್ದು, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಇದ್ದರೆ ಅದು ಯಾವ ಆಹಾರ, ಹಾಗೆ ಇಂತಹ ಆಹಾರವನ್ನು ಸೇವಿಸಿದ್ರೆ ಉತ್ತಮ ಅನ್ನೋದಾದರೆ ಅದು ಯಾವುದು ಅಂತ? ಈಗ ಗ್ಯಾಸ್ಟ್ರಿಕ್ ಪೇಷಂಟ್ ಬಂದಾಗ ಲೈಕ್ ಜಾಸ್ತಿ ಸ್ಪೈಸಿ, ಲೈಕ್ ನಾನು ಮುಂಚೆ ಹೇಳ್ದಂಗೆ ಜಾಸ್ತಿ ಸ್ಪೈಸಿ ಫುಡ್ ತಿನ್ನೋದು ಆರ್ ಸೋರ್ ಫುಡ್ಸ್, ಈಗ ಸಿಟ್ರಸ್ ಫ್ರೂಟ್ಸ್ ಆದರೂ ಆಗಲಿ, ಲೆಮನ್ ಆದರೂ ಆಗಲಿ, ಇಫ್ ಯು ಹ್ಯಾವ್ ದ ಟೆಂಡೆನ್ಸಿ ಆಫ್ ಗ್ಯಾಸ್ಟ್ರಿಕ್, ಆಲ್ರೆಡಿ ನಮ್ಗೆ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ಯು ಹ್ಯಾವ್ ಟು ಪ್ರಿವೆಂಟ್ ದೀಸ್ ಫುಡ್ಸ್. ಬಿಕಾಸ್ ಇದರಿಂದ ಜಾಸ್ತಿ ಬರ್ನಿಂಗ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೈಮ್ ಟು ಟೈಮ್ ಊಟ ಮಾಡಿ. ಆ್ಯಂಡ್ ಜಂಕ್ ಫುಡ್, ಬಿಕಾಸ್ ಜಂಕ್ ಫುಡ್ಡಲ್ಲಿ ಯೂಸ್ ಮಾಡೋ ಆಯಿಲ್ ಆದರೂ ಆಗಲಿ, ಸ್ಪೈಸಸ್ ಆದರೂ ಆಗಲಿ, ನಾವು ಹಾಕೋದಕ್ಕಿಂತ ಹೆಚ್ಚಾಗಿ ಇರುತ್ತೆ. ಸೊ ಹೆಚ್ಚಾಗಿ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಮೆಂಬ್ರೇನ್ ಇರಿಟೇಟ್ ಆಗಿ ಅದರಿಂದ ಡಯರಿಯಾ ಆಗೋದು ಆರ್ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು ತುಂಬ ಕಾಮನ್ ಆಗಿ ನೋಡಿದ್ದೀವಿ. ಸೊ ಇಂಥ ಫುಡ್ಸ್ನ ನೀವು ಅವಾಯ್ಡ್ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ಗೆ ಒಂದು ಪ್ರಿವೆಂಟಿವ್ ಆಗಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.